ಅಮೆರಿಕದ ಮಾಜಿ ಅಧ್ಯಕ್ಷ ಈಗ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಅಮೆರಿಕನ್ನರಿಗಷ್ಟೇ ಅಲ್ಲ, ಜಗತ್ತಿನ ಅದೆಷ್ಟೋ ಜನರಿಗೆ ಕಾಡ್ತಿರಬಹುದು. ಜಗತ್ತಿನ ದೊಡ್ಡಣ್ಣನಾಗಿ ಮೆರೆದ ಒಬಾಮಾ ಚಾಮ್ ಆಗಿತ್ತು. ಅಮೆರಿಕದಲ್ಲಷ್ಟೇ ಅಲ್ಲದೆ ಜಗತ್ತಿನ ಹಲವೆಡೆ ಒಬಾಮಾ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಮೇಲೆ ಒಬಾಮಾ ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲದೆ. ಫೇಸ್ನಲ್ಲಿ $1 million ಸ್ಮೈಲ್, ಫ್ರೆಂಡ್ ಜೊತೆ ಚಡ್ಡಿ ಬಡ್ಡಿ ಫೈಟ್, ಸಖತ್ ಸ್ಕೈಟ್ ಸರ್ಫಿಂಗ್. ಇದು ಸದ್ಯ 8 ವರ್ಷಗಳ ಕಾಲ ವಿಶ್ವದ ದೊಡ್ಡಣ್ಣನಾಗಿ ಮೆರೆದ ಬರಾಕ್ ಒಬಾಮಾ ದಿನಚರಿ. ಹೌದು, ಅಮೆರಿಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬಳಿಕ ಒಬಾಮಾ ಈಗ ತಮ್ಮ ಲೈಫ್ನಲ್ಲಿ ಸಖತ್ ಮಸ್ತಿ ಮಾಡ್ತಿದ್ದಾರೆ. ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಹಾಲಿಡೇ ಎಂಜಾಯ್ ಮಾಡ್ತಿದ್ದಾರೆ. ಥಮ್ಸ್ ಅಪ್ ತೋರಿಸಿ ನೀರಲ್ಲಿ ಎಂಟ್ರಿ ಕೊಡೋ ಒಬಾಮಾ ಬಾ ಕೈಟ್ ಸರ್ಫಿಂಗ್ ನಲ್ಲಿ ಏನ್ ಬ್ಯಾಲೆನ್ಸ್ ಮಾಡ್ತಿದಾರಪ್ಪ ಅಂತ ಅಂದ್ಕೊಳ್ತಿರುವಾಗ್ಲೇ ಥೋಪ್ಪ ಅಂತ ನೀರಲ್ಲಿ ಬಿದ್ದೋಗ್ತಾರೆ. ಬಿದ್ರು ಮತ್ತೆ ಎದ್ದು ನಾನೇನಂತ ತೋರಿಸ್ತೀನಿ ನೋಡು ಅಂತ ಕೈಟ್ ಸರ್ಫಿಂಗ್ ಮಾಡ್ತಾರೆ. ಇದು ಒಬಾಮಾ ಹಾಗೂ ಅವರ ಬಿಲೇನಿಯರ್ ಸ್ನೇಹಿತ ರಿಚರ್ಡ್ ಬ್ರಾನ್ಸನ್ ನಡುವಿನ ಕಾಂಪಿಟೇಷನ್. ಬ್ರಾನ್ಸನ್ ರ ಪ್ರೈವೇಟ್ ಐಲ್ಯಾಂಡ್ ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ ನಲ್ಲಿ ಒಬಾಮಾ ಹಾಲಿಡೇಯನ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. 8 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಸರ್ಫಿಂಗ್ ಮಾಡಿದ ಒಬಾಮಾ ಸಖತ್ ಎಂಜಾಯ್ ಮಾಡಿದ್ರಂತೆ. ಒಬಾಮಾ ಮತ್ತು ಮಿಚೆಲ್ ಐಲ್ಯಾಂಡ್ಗೆ ಬರ್ತಿದ್ದಂತೆ ನನಗೆ ಮೊದಲು ಹೇಳಿದ ಕತೆ ಅವರು ಹೇಗೆ ಅಮೆರಿಕ ಅಧ್ಯಕ್ಷರಾಗುವ ಮೊದಲು ಜಲಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ರು, ಹವಾಯಿಯಲ್ಲಿ ಸರ್ಫಿಂಗ್ ಮಾಡಿದ್ರು ಅನ್ನೋ ಬಗ್ಗೆ. ಆದರೆ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮುಂದಿನ 8 ವರ್ಷ ನೀವು ಈ ವಾಟರ್ ಸ್ಪೋರ್ಟ್ಸ್ ಮರೆತು ಬಿಡಿ ಅಂತ ಅವರ ಭದ್ರತಾ ಮುಖ್ಯಸ್ಥ ಹೇಳಿದ್ದರಂತೆ. ಕಳೆದ 1 ವಾರದಿಂದ ಒಬಾಮಾ ದಂಪತಿ ರಿಚರ್ಡ್ ರ ಐಲ್ಯಾಂಡ್ ನಲ್ಲೇ ಹಾಲಿಡೇ ಮಾಡ್ತಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಈಗ ಬರಾಕ್ ಒಬಾಮಾ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. See ya. Have a nice holiday. Thank you so much. Bye, Mr. Branson. Thank you. Bye-bye. Stay clear, Mr. Branson. Bureau Report, TV9.